ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 1272 ಪಾಯಿಂಟ್ಸ್ ಡೌನ್ ಆಗಿ 84,299 ಕ್ಲೋಸ್ ಆಗಿದೆ. ನಿಫ್ಟಿ 368 ಪಾಯಿಂಟ್ಸ್ ಡೌನ್ ಆಗಿ 25,810 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 856 ಪಾಯಿಂಟ್ಸ್ ಡೌನ್ ಆಗಿ 52,978 ಕ್ಲೋಸ್ ಆಗಿದೆ. ಇವತ್ತು ಈ ವಿಡಿಯೋದಲ್ಲಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಯಾಕೆ ಇವತ್ತು ಇಷ್ಟೊಂದು ಫಾಲ್ ಆಯಿತು, ಏನೇನು ರೀಸನ್ಸ್ ಇದೆ ಫಾಲ್ಗೆ ಅನ್ನೋದನ್ನು ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದರೆ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಇವತ್ತು ಫಾಲ್ ಕಂಡಿರೋ ಮೇನ್ ರೀಸನ್ ಏನಂದರೆ ಗ್ಲೋಬಲ್ ಸಿನಾರಿಯೋಸ್, ಚೈನಾದಾಗಲಿ, ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಮತ್ತು US ಈ ಕಂಪ್ಲೀಟ್ ಇವರಿಂದನೇ ಇವತ್ತು ನಮ್ಮ ಇಂಡಿಯನ್ ಮಾರ್ಕೆಟ್ ಇವತ್ತು ಇಷ್ಟೊಂದು ಫಾಲ್ ಆಗಿರೋದು. ಪ್ರತಿಯೊಂದು ಡೇಟನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಇದೆ. ಈ ಡೇಟಾಯಿಂದ ನೆಕ್ಸ್ಟ್ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ತುಂಬ ಉಪಯೋಗ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟ್ ಫಾಲ್ ಆಗೋಗಿದೆ. ಈ ಫಾಲ್ಗೆ ರೀಸನ್ಸ್ನ 2 ಮಿನಿಟ್ಸ್ ಆದಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇವತ್ತು ನಿಫ್ಟಿ ನೋಡಿದ್ರಾ 368 ಪಾಯಿಂಟ್ಸ್ ಕರೆಕ್ಟ್ ಆಗಿದೆ. ಅದರಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸೇ 74 ಪಾಯಿಂಟ್ಸ್ ಕಾಂಟ್ರಿಬ್ಯೂಟ್ ಮಾಡಿದೆ. ಮತ್ತು ICICI ಬ್ಯಾಂಕ್ 50 ಪಾಯಿಂಟ್ಸ್ ಕಾಂಟ್ರಿಬ್ಯೂಟ್ ಮಾಡಿದೆ. HDFC ಬ್ಯಾಂಕ್ ಆದರೆ 35 ಪಾಯಿಂಟ್ಸ್ ಕಾಂಟ್ರಿಬ್ಯೂಟ್ ಮಾಡಿದೆ. ಈ ನಿಫ್ಟಿ 50ಯಲ್ಲಿ ಔಟ್ ಆಫ್ 50 ಸ್ಟಾಕ್ಸ್ 9 ಸ್ಟಾಕ್ಸ್ ಮಾತ್ರ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮಿಕ್ಕಿದ 41 ಸ್ಟಾಕ್ಸ್ ಕೂಡ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ಗೆ ಕಂಪೇರ್ ಮಾಡಿಕೊಂಡ್ರೆ ನಿಫ್ಟಿ ತುಂಬ ಕರೆಕ್ಟ್ ಆಗಿದೆ. ಮತ್ತು ಸೆನ್ಸೆಕ್ಸ್ 1272 ಪಾಯಿಂಟ್ಸ್ ಡೌನ್ ಆಗಿದೆ. ಇದರಲ್ಲಿ ಮೇಯ್ನಾಗೆ ಬ್ಯಾಂಕ್ಸ್, IT ಮತ್ತು ಆಟೋನೇ ಜಾಸ್ತಿ ನೆಗೆಟಿವ್ ಆಗಿ ಕಾಂಟ್ರಿಬ್ಯೂಟ್ ಮಾಡಿರೋದು. ಮತ್ತು ಸೆಕ್ಟರ್ ವೈಸ್ ನೋಡಿಕೊಂಡ್ರೆ ಇವತ್ತು ಆಟೋ ಸೆಕ್ಟರ್ ಎಬೌಟ್ 2% ಫಾಲ್ ಆಗಿದೆ. ಯಾಕಂದರೆ ಇವತ್ತು ಬೆಳಿಗ್ಗೆ ಸೆಪ್ಟೆಂಬರ್ ಮಂತ್ದು ಆಟೋ ಸೇಲ್ಸ್ ಡೇಟಾ ಅಪ್ಡೇಟ್ ಆಗಿದೆ. ಈ ಆಟೋ ಸೇಲ್ಸ್ ಡೇಟಾ ಎಂದೇ ಆಗಲಿ ಇಯರ್ ಆನ್ ಇಯರ್ ಸೇಮ್ ಮಂತ್ಗೆ ಕಂಪೇರ್ ಮಾಡ್ಕೊಬೇಕು. ಅಂದರೆ ಈ ವರ್ಷ ಸೆಪ್ಟೆಂಬರ್ ಮಂತ್ ಡೇಟಾ ಚೆಕ್ ಮಾಡಿಕೊಂಡು ಹಿಂದಿನ ವರ್ಷ ಸೆಪ್ಟೆಂಬರ್ ಮಂತ್ ಡೇಟಾನೇ ಚೆಕ್ ಮಾಡ್ಕೊಬೇಕು. ಆಗ ಈ ಆಟೋ ಸೇಲ್ಸ್ ಡೇಟಾ ಕ್ಲೀನಾಗಿ ಗೊತ್ತಾಗುತ್ತೆ. ಈ ಡೇಟಾ ಪ್ರಕಾರ ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಡೇಟಾ ವೀಕಾಗಿ ಪೋಸ್ಟ್ ಮಾಡಿದೆ. ಮತ್ತು ಅಶೋಕ್ ಲೇಲ್ಯಾಂಡ್ ವೀಕಾಗಿ ಡೇಟಾ ಪೋಸ್ಟ್ ಮಾಡಿದೆ. ಮತ್ತು UBS ಇದೊಂದು ಗ್ಲೋಬಲ್ ರೇಟಿಂಗ್ ಏಜೆನ್ಸಿ, ಇವರು ಸಹ ಕಾಪ್ಗೆ ಮತ್ತು ಬಜಾಜ್ ಆಟೋಗೆ ಸೆಲ್ ರೇಟಿಂಗ್ ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ಈ ಎರಡು ಸ್ಟಾಕ್ ತುಂಬ ಫಾಲ್ ಆಗಿರೋದು. ಹೀರೋ ಮೋಟರ್ ಕಾಪ್ ಆದರೆ ನಿಯರ್ಲಿ 4%ವರೆಗೂ ಫಾಲ್ ಆಗಿತ್ತು. ಈ ಕಂಪ್ಲೀಟ್ ಡೇಟಾಯಿಂದನೇ ಇವತ್ತು ನಿಫ್ಟಿ ಆಟೋ ಸೆಕ್ಟರ್ ನಿಯರ್ಲಿ 2% ಕರೆಕ್ಟ್ ಆಗಿರೋದು. ಮತ್ತು ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ ನೋಡಿದ್ರಾ ಕಂಪ್ಲೀಟ್ ಫಾಲ್ ಆಗಿದೆ. ಇದಕ್ಕೆ ರೀಸನ್ ಏನಂದರೆ FIS ಏನಾದರೂ ಸೆಲ್ ಮಾಡಿರಬೇಕು. ಅಂದರೆ ರೀಸೆಂಟ್ ರ್ಯಾಲಿಯಲ್ಲಿ ಬ್ಯಾಂಕ್ಸಲ್ಲಿ ತುಂಬ ಇನ್ವೆಸ್ಟ್ ಮಾಡಿದರು FIS. ಅದಕ್ಕೋಸ್ಕರ ಇವತ್ತೇನಾದರೂ ಪ್ರಾಫಿಟ್ ಬುಕ್ಕಿಂಗ್ ಮಾಡಿರಬೇಕು. ಅದಕ್ಕೋಸ್ಕರ ಸಾಯಂಕಾಲ ಒಂದು ಸಲ FIDA ಡೇಟಾ ಚೆಕ್ ಮಾಡಿ ಯಾರು ಎಷ್ಟು ಬೈ ಮಾಡಿದ್ದಾರೆ, ಯಾರು ಎಷ್ಟು ಸೆಲ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ನಾನು ಸಹ ವಾಟ್ಸಪ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಮತ್ತು ಫಾರ್ಮಾ ಸೆಕ್ಟರ್ ನಿಯರ್ಲಿ 1% ಕರೆಕ್ಟ್ ಆಗಿದೆ ಈ US FDA ಇಂದ. ಆದರೆ ಇವತ್ತು ಮೆಟಲ್ಸ್ ನೋಡಿದ್ರಾ ಎಬವ್ 1% ಮೂವ್ ಆಗಿದೆ. ಯಾಕಂದರೆ ಮೇಯ್ನ್ ರೀಸನ್ ಬಂದು ಚೈನಾಯಿಂದ. ರೀಸೆಂಟ್ ವಿಡಿಯೋದಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೆ. ಬ್ಯಾಂಕ್ ಆಫ್ ಚೈನಾದವರು 10 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಿದ್ರು. ಅವತ್ತು ಸಹ ಮೆಟಲ್ ಸ್ಟಾಕ್ಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಮತ್ತು ಇವಾಗ ಎಕ್ಸಿಸ್ಟಿಂಗ್ ಹೋಮ್ ಲೋನ್ಸ್ ಇರೋರು ಮತ್ತೆ ಬ್ಯಾಂಕ್ಸಲ್ಲಿ ಏನಾದರೂ ಲೋನ್ ತೊಗೊಬೇಕು ಅಂದರೆ ಕಮ್ಮಿ ಇಂಟ್ರೆಸ್ಟ್ ರೇಟಲ್ಲೇ ಕೊಡ್ತಾ ಇದ್ದಾರೆ ಇವಾಗ ಲೋನ್ಸ್ನ. ಅದಕ್ಕೋಸ್ಕರ ಇದು ಬ್ಯಾಂಕಿಂಗ್ ಸೆಕ್ಟರ್ನ ತುಂಬ ಬೂಸ್ಟ್ ಮಾಡುತ್ತೆ ಚೈನಾದಲ್ಲಿ. ಈ ಥರ ಮಲ್ಟಿಪಲ್ ಅಪ್ಡೇಟ್ಸ್ ಇದೆ ಚೈನಾ ಬಗ್ಗೆ. ಮತ್ತು ರೀಸೆಂಟ್ ಟೈಮಲ್ಲಿ ಈ ಮಲ್ಟಿಪಲ್ ಅಪ್ಡೇಟ್ಸಿಂದ ಚೈನಾ ಸ್ಟಾಕ್ ಮಾರ್ಕೆಟ್ ಸಹ ಇವತ್ತು ಪಾಸಿಟಿವ್ ಆಗಿ ಮೂವ್ ಆಗಿದೆ. ನಿಯರ್ಲಿ 5% ಮೂವ್ ಆಗಿದೆ. ಈ ಥರ ಮಲ್ಟಿಪಲ್ ಅಪ್ಡೇಟ್ಸ್ ಬಂದಿರೋದಕ್ಕೆ ಇದು ಚೈನಾಗೆ ಪಾಸಿಟಿವ್ ಆಗುತ್ತೆ, ಆದರೆ ಇಂಡಿಯಾಗೆ ನೆಗೆಟಿವ್ ಆಗುತ್ತೆ. ಎಕ್ಸ್ಪೆಷಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ ನೆಗೆಟಿವ್ ಆಗುತ್ತೆ. ಯಾಕಂದರೆ ಈ FIS ಎಲ್ಲ ಯಾವ ಥರ ಇನ್ವೆಸ್ಟ್ ಮಾಡ್ತಾರೆ ಹೇಳಿ, ಎಲ್ಲಿ ಆಪರ್ಚುನಿಟಿ ಇದೆ ಅಂತ ನೋಡಿ ಅಲ್ಲಿ ಮಾತ್ರನೇ ಇನ್ವೆಸ್ಟ್ ಮಾಡ್ತಾರೆ. ಇಂಡಿಯಾದಲ್ಲಿ ಆಪರ್ಚುನಿಟಿ ಕಾಣಿಸ್ತು, ಅದಕ್ಕೋಸ್ಕರ ಬಂದು ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಿದ್ರು. ಇವಾಗ ಚೈನಾದಲ್ಲಿ ಆಪರ್ಚುನಿಟಿ ಕಾಣಿಸ್ತಾ ಇದ್ದರೆ ನೆಕ್ಸ್ಟು ಚೈನಾದಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅಂದರೆ ಅಲ್ಲೇನೋ ಹೊಸ ದುಡ್ಡನ್ನು ತಗೊಂಡೋಗಿ ಇನ್ವೆಸ್ಟ್ ಮಾಡಲ್ಲ, ಇಲ್ಲಿ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಿರ್ತಾರಲ್ಲ, ಇಲ್ಲಿ ಪ್ರಾಫಿಟ್ ಬುಕ್ ಮಾಡಿಬಿಟ್ಟು ಇಲ್ಲಿಂದ ತಗೊಂಡೋಗಿ ಚೈನಾದಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದರಿಂದ ನಮ್ಮ ಇಂಡಿಯನ್ ಮಾರ್ಕೆಟ್ ತುಂಬ ಕರೆಕ್ಟ್ ಆಗ್ತಾ ಹೋಗುತ್ತೆ. ಇವತ್ತೂ ಅದೇ ರೀಸನಿಂದನೇ ಸ್ವಲ್ಪ ಕರೆಕ್ಟ್ ಆಗಿರೋದು. ಮತ್ತೆ ನೋಡಬೇಕು ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಇನ್ನೂ ಎಷ್ಟು ಸೆಲ್ ಮಾಡಿ ಅದನ್ನು ಚೈನಾ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ. ಇದೇ ಥರ ರಿಪೀಟ್ ಆಗ್ತಾ ಹೋದರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಇನ್ನೂ ತುಂಬ ಕರೆಕ್ಟ್ ಆಗ್ತಾ ಹೋಗುತ್ತೆ. ಇವತ್ತೊಂದೇ ದಿನ ಅಲ್ಲ, ಇನ್ನು ಕಮಿಂಗ್ ಡೇಸಲ್ಲೂ ತುಂಬ ಕರೆಕ್ಟ್ ಆಗ್ತಾ ಹೋಗುತ್ತೆ. ಯಾಕಂದರೆ ರೀಸೆಂಟ್ ಟೈಮಲ್ಲಿ FIS ಅಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ. ಅದಕ್ಕೋಸ್ಕರ ಮತ್ತೆ ಇವತ್ತು ರಿಯಾಲಿಟಿ ಸೆಕ್ಟರ್ ನೋಡಿದ್ರಾ ಎಬೋ 1.5% ಕರೆಕ್ಟ್ ಆಗಿದೆ. ಇದಕ್ಕೆ ರೀಸನ್ ಏನಂದ್ರೆ ಹೌಸಿಂಗ್ ಸೇಲ್ಸ್ ಡೇಟಾ ಅಪ್ಡೇಟ್ ಆಗಿದೆ. ಇಯರ್ ಆನ್ ಇಯರ್ ಅಲ್ಲಿ 11% ಡಿಕ್ಲೈನ್ ಆಗಿದೆ. ಅದಕ್ಕೆ ಇವತ್ತು ರಿಯಾಲಿಟಿ ಸೆಕ್ಟರ್ ಫಾಲ್ ಆಗಿರೋದು. ಇಷ್ಟಕ್ಕೆ ನಮ್ಮ ಇಂಡಿಯನ್ ಮಾರ್ಕೆಟ್ ಅಪ್ಡೇಟ್ಸ್ ಮುಗೀತು. ಇವಾಗ ಗ್ಲೋಬಲ್ ಮಾರ್ಕೆಟ್ ಅಪ್ಡೇಟ್ಸ್ ನೋಡೋಣ. ಈ ವೀಕೆಂಡ್ಸಲ್ಲಿ
ಮಲ್ಟಿಪಲ್ ಅಪ್ಡೇಟ್ಸ್ ಬಂದಿದೆ. ಮೇಯ್ನಾಗಿ ವಾರ್ ಟೆನ್ಷನ್ಸ್. ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸಲ್ಲಿ ಈ ಇಸ್ರೇಲ್, ಲಿಬಿನಾನ್ ಮತ್ತು ಹಿಜ್ಬುಲ್ಲಾ ಈ ಕಂಟ್ರೀಸಲ್ಲಿ ತುಂಬ ವಾರ್ ಟೆನ್ಷನ್ಸ್ ಇದೆ. ತುಂಬ ಅಸಾಸಿನೇಷನ್ಸ್ ನಡೀತಾ ಇದೆ, ಏರ್ ಸ್ಟ್ರೈಕ್ಸ್ ನಡೀತಾ ಇದೆ, ತುಂಬ ಮಿಸೈಲ್ಸ್ನ ಲಾಂಚ್ ಮಾಡ್ತಾ ಇದ್ದಾರೆ, ತುಂಬ ಅಟ್ಯಾಕ್ಸ್ ನಡೀತಾನೆ ಇದೆ. ನಿಯರ್ಲಿ 5,000 to 10,000 ಪೀಪಲ್ ಡೆತ್ ಅಂತ ದಿನ ನ್ಯೂಸ್ ಅಪ್ಡೇಟ್ ಬರ್ತಾನೆ ಇದೆ. ನಾನು ಲಾಸ್ಟ್ ವಿಡಿಯೋದಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೆ, ಬರೀ ಈ ಮಿಡಲ್ ಈಸ್ಟ್ ಕಂಟ್ರೀಸ್ದೇನಾದರೂ ವಾರ್ ಅಪ್ಡೇಟ್ ಬರ್ತಾ ಇದ್ರೆ ಮಾರ್ಕೆಟ್ ರಿಯಾಕ್ಟ್ ಆಗಲ್ಲ, ಯಾಕಂದರೆ ಮುಂಚೆನೇ ರಿಯಾಕ್ಟ್ ಆಗಿತ್ತು, ಅದಕ್ಕೋಸ್ಕರ ಇವಾಗ ರಿಯಾಕ್ಟ್ ಆಗಲ್ಲ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಆದರೆ ನಿನ್ನೆ USA ಸಹ ಏರ್ ಸ್ಟ್ರೈಕ್ ಮಾಡಿತ್ತು ಅಂತ ಅಪ್ಡೇಟ್ ಬಂದಿತ್ತು. ಅದರಲ್ಲಿ ನಿಯರ್ಲಿ 500 ಪೀಪಲ್ಸ್ ಸತ್ತೋಗಿದ್ದಾರೆ ಅಂತ ಅಪ್ಡೇಟ್ ಬಂದಿತ್ತು. ಇದು ಒಂದು ರೀಸನ್ ಆಗಿರ್ಬೋದು ಇವತ್ತು ನಮ್ಮ ಮಾರ್ಕೆಟ್ ಕರೆಕ್ಟ್ ಆಗಿರೋದು. ಮತ್ತು ಈ ಮಿಡಲ್ ಈಸ್ಟ್ ಕಂಟ್ರೀಸಲ್ಲಿ ಈ ವಾರ್ ಟೆನ್ಷನ್ಸಿಂದ ಆಯಿಲ್ ಕಂಪನೀಸ್ಗೂ ತುಂಬ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದೇ ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸಿಂದ, ಅದಕ್ಕೋಸ್ಕರ ಈ ಆಯಿಲ್ ಕಂಪನೀಸ್ಗೂ ತುಂಬ ಎಫೆಕ್ಟ್ ಆಗುತ್ತೆ. ಅದರಿಂದನೇ ಇರಬೇಕು ಇವತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ನಿಯರ್ಲಿ 3% ಫಾಲ್ ಆಗಿರೋದು. ಮತ್ತು US ಅಲ್ಲಿ ಫೆಡ್ ಚೇರ್ಮನ್ ಸ್ಪೀಚ್ ಇದೆ, ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಕಮಿಂಗ್ ಮಂತಲ್ಲಿ ನವಂಬರಲ್ಲಿ ಒಂದು FOMC ಮಿನಿಟ್ಸ್ ಮೀಟಿಂಗ್ ಇದೆ, ಅದಕ್ಕೋಸ್ಕರ. ಮತ್ತು ಮಲ್ಟಿಪಲ್ ಡೇಟಾಸ್ ಎಲ್ಲ ಅಪ್ಡೇಟ್ ಆಗ್ತಾ ಇದೆ. ಇದನ್ನು ಸಹ ವಾಟ್ಸಪ್ ಚಾನಲ್ಲಿ ಅಪ್ಡೇಟ್ ಮಾಡ್ತೀನಿ, ಯಾಕಂದರೆ ನಾನ್ ಪೇರೋಲ್ ಡೇಟಾ ಅಪ್ಡೇಟ್ ಆಗ್ತಾ ಇದೆ ಮತ್ತು ಹೌಸಿಂಗ್ ಸೇಲ್ಸ್ ಡೇಟಾ ಅಪ್ಡೇಟ್ ಆಗ್ತಾ ಇದೆ. ಈ ಥರ ಮಲ್ಟಿಪಲ್ ಅಪ್ಡೇಟ್ಸ್ ಇರೋದಕ್ಕೆ ಕ್ವಿಕ್ಕಾಗೆ ನಿಮಗೆ ಮುಂಚೆನೇ ತಿಳಿಸ್ಕೊಡ್ತೀನಿ ವಾಟ್ಸಪ್ ಚಾನಲಲ್ಲಿ. ಮತ್ತು ಡಾಲರ್ ವರ್ಸಸ್ ಯೆನ್ ಲಾಸ್ಟ್ ಟೈಮೇ ಹೇಳಿದ್ದೆ ಜಪಾನ್ ಮಾರ್ಕೆಟ್ ಬಗ್ಗೆ, ಡಾಲರ್ ವರ್ಸಸ್ ಯೆನ್ ಇದ್ರ ಬಗ್ಗೆ ಎಲ್ಲ. ಇವಾಗ ಯೆನ್ ಸಹ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇದೆ, ನೋಡಬೇಕು. ಈ ಥರ ತುಂಬ ಇನ್ಕ್ರೀಸ್ ಆದರೆ US ಮಾರ್ಕೆಟ್ಗೆ ಇದು ತುಂಬ ಎಫೆಕ್ಟ್ ಆಗುತ್ತೆ. ಇನ್ನೊಂದು 2 ಡೇಸ್ ಈ ಡೇಟಾನ ಚೆಕ್ ಮಾಡಿ ಮತ್ತು ಮಾರ್ಕೆಟ್ ನ್ಯೂಸಲ್ಲಿ ಅಪ್ಡೇಟ್ ಮಾಡ್ತೀನಿ ಇದನ್ನು. ಇದು ಗ್ಲೋಬಲ್ ಸಿನಾರಿಯೋಸ್. ಮತ್ತು ಇವತ್ತು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಇವತ್ತು ಸೆಬಿ ಮೀಟಿಂಗ್ ಇತ್ತು, ಇದ್ರ ಬಗ್ಗೆ ಏನೂ ಅಪ್ಡೇಟ್ ಬಂದಿಲ್ಲ. ಅಪ್ಡೇಟ್ ಬರ್ತಿದ್ದಂಗೆ ತಿಳಿಸ್ತೀನಿ. ಮತ್ತು ಇವತ್ತು ಸಾಯಂಕಾಲ 5 o'clock 5 ಗಂಟೆ ಅಥವಾ 6 ಗಂಟೆ ಟೈಮಲ್ಲಿ RBI ಕ್ರೆಡಿಟ್ ರೇಟ್ ರಿವ್ಯೂ ಇದೆ, ಇದನ್ನು ಸಹ ಅಪ್ಡೇಟ್ ಮಾಡ್ತೀನಿ. ನಿನ್ನೆ ಟ್ವಿಟರಲ್ಲಿ ಒಂದು ನ್ಯೂಸ್ ಅಪ್ಡೇಟ್ ಆಗಿತ್ತು, ಫಿನಾನ್ಷಿಯಲ್ ಮಿನಿಸ್ಟರ್ ಮೇಲೆ ಎಲೆಕ್ಟ್ರಲ್ ಬಾಂಡ್ ಸ್ಕ್ಯಾಮ್ ಕೇಸ್ ಫೈಲ್ ಆಗಿದೆ ಅಂತ. ಇದ್ರ ಬಗ್ಗೆನೂ ಏನೂ ಹೊಸದಾಗಿ ಅಪ್ಡೇಟ್ ಬರಲಿಲ್ಲ, ನೋಡೋಣ ಇನ್ನೂ ಏನೇನು ಅಪ್ಡೇಟ್ ಬರುತ್ತೆ ಅಂತ. ಮತ್ತು ಫೈನಲ್ ಆಗಿ ಬುಧವಾರ ನಮ್ಮ ಮಾರ್ಕೆಟ್ ಹಾಲಿಡೇ ಇದೆ, ಅದಕ್ಕೋಸ್ಕರ ಬುಧವಾರ ಇದ್ದಿದ್ದು ವೀಕ್ಲಿ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ನಾಳೆನೇ ಇರುತ್ತೆ, ಮಂಗಳವಾರ. ಅದಕ್ಕೋಸ್ಕರ ಸ್ವಲ್ಪ ನಿಮ್ಮ ಪೋರ್ಟ್ಫೋಲಿಯೋನ ಹುಷಾರಾಗಿ ನೋಡ್ಕೊಳ್ಳಿ. ರೀಸೆಂಟಾಗಿ ವಾಟ್ಸಪ್ ಚಾನಲ್ ಕ್ರಿಯೇಟ್ ಮಾಡಿದ್ದೆ. ಈ ಚಾನಲಲ್ಲಿ 24 hours ಮಾರ್ಕೆಟ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರ್ತೀನಿ. ಒಂದು ಸಲ ಈ ಚಾನಲ್ನ ಚೆಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಸಹ ಲಿಂಕ್ ಕೊಟ್ಟಿರ್ತೀನಿ. ಮಾರ್ಕೆಟ್ ಕೀ ಅಪ್ಡೇಟ್ಸ್. ಮನ್ಬಾ ಫೈನಾನ್ಸ್ ಈ IPO ಕಂಪನಿ ಇವತ್ತು ಮಾರ್ಕೆಟ್ಗೆ ಲಿಸ್ಟ್ ಆಗಿದೆ. ಇನ್ವೆಸ್ಟರ್ಸ್ಗೆ 20% ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ. ಮತ್ತು ಮಾರ್ಕೆಟ್ ಕ್ಲೋಸ್ ಆಗೋಷ್ಟೊತ್ತಿಗೆ 26%ಗೆ ಮೂವ್ ಆಗಿದೆ. IDFC ಮರ್ಜರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಡೇಟಾ ಶುಕ್ರವಾರ ನೈಟ್ ಅಪ್ಡೇಟ್ ಆಯಿತು. ಫಸ್ಟ್ ಇವಾಗ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. IDFC ಲಿಮಿಟೆಡ್ ಇದು ಲಿಸ್ಟೆಡ್ ಕಂಪನಿ, ಮಾರ್ಕೆಟಲ್ಲಿದೆ. ಇವಾಗ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು ಅರೌಂಡ್ 110 ಅಥವಾ 111 ಟ್ರೇಡ್ ಆಗ್ತಾ ಇದೆ. ಮತ್ತು IDFC ಫಸ್ಟ್ ಬ್ಯಾಂಕ್ ಇದು ಸಹ ಮಾರ್ಕೆಟಲ್ಲಿ ಲಿಸ್ಟ್ ಆಗಿರೋ ಕಂಪ್ನಿನೇ, ಅರೌಂಡ್ 74-75 ಟ್ರೇಡ್ ಆಗ್ತಾ ಇದೆ. ಫಸ್ಟ್ ಇವಾಗ IDFC ಬೋರ್ಡ್ 27th ಸೆಪ್ಟೆಂಬರು IDFC ಫಿನಾನ್ಷಿಯಲ್ ಹೋಲ್ಡಿಂಗ್ ಕಂಪನಿನ IDFC ಲಿಮಿಟೆಡ್ಗೆ ಮರ್ಜ್ ಮಾಡೋದಕ್ಕೆ ಅಪ್ರೂವ್ ಮಾಡಿದ್ರು. ಫಸ್ಟ್ ಇದು ಈ ಮರ್ಜರ್ ಇವತ್ತು ಕಂಪ್ಲೀಟ್ ಆಗುತ್ತೆ. ಇಲ್ಲಿವರೆಗೂ ಅರ್ಥ ಆಯ್ತಲ್ವಾ? ಇದಾದಮೇಲೆ ಮತ್ತೆ IDFC ಲಿಮಿಟೆಡ್ನ IDFC ಫಸ್ಟ್ ಬ್ಯಾಂಕ್ಗೆ ಮರ್ಜ್ ಮಾಡೋದಕ್ಕೆ ಅಪ್ರೂವ್ ಮಾಡಿದ್ದಾರೆ. ಈ ಮರ್ಜರ್ October 1st ಕಂಪ್ಲೀಟ್ ಆಗುತ್ತೆ. ಇಲ್ಲಿವರೆಗೂ ಅರ್ಥ ಆಯ್ತಲ್ವಾ ಯಾವ ಬ್ಯಾಂಕ್ಗೆ ಯಾವ್ದು ಮರ್ಜ್ ಆಗ್ತಾ ಇದೆ ಅಂತ? ಈ ಥರ ಬರೀ ಮರ್ಜ್ ಆಗೋದ್ರೆ ಸಾಕಾಗಲ್ಲ, ಶೇರ್ ಪ್ರೈಸಸ್ ಎಲ್ಲ ಯಾವ ರೇಷಿಯೋಸಲ್ಲಿ ಚೇಂಜ್ ಆಗುತ್ತೆ ಅಂತಲೂ ತಿಳ್ಕೊಬೇಕು. IDFC ಲಿಮಿಟೆಡ್ ಇದೆ ಅಲ್ಲ, ಈ ಕಂಪ್ನಿದು ನಿಮ್ಮ ಹತ್ರ 100 ಶೇರ್ಸ್ ಇದ್ದರೆ IDFC ಫಸ್ಟ್ ಬ್ಯಾಂಕ್ದು 155 ಶೇರ್ಸ್ ಕೊಡ್ತಾರೆ. ಇದಕ್ಕೆ ರೆಕಾರ್ಡ್ ಡೇಟ್ ಬಂದು 10th October. ಇವಾಗ ನೀವು ಯಾರಾದರೂ IDFC ಲಿಮಿಟೆಡ್ ಶೇರ್ಸ್ನ ತೊಗೊಂಡ್ರೆ IDFC ಫಸ್ಟ್ ಬ್ಯಾಂಕ್ ಶೇರ್ಸ್ 155 ಶೇರ್ಸ್ ಬರುತ್ತೆ ಅಂತ ತೊಗೊಳಕ್ಕೆ ಹೋಗಬೇಡಿ. ಇದರಿಂದ ಏನು ತುಂಬ ಉಪಯೋಗ ಆಗಲ್ಲ, ಯಾಕಂದರೆ ಅರೌಂಡ್ 500 rupees ಮಾತ್ರನೇ ಡಿಫ್ರೆನ್ಸ್ ಬರೋದು ಇದರಲ್ಲಿ. ಅದಕ್ಕೋಸ್ಕರ ಈ ಥರ ತೊಗೊಳಕ್ಕೆ ಹೋಗಬೇಡ್ರಿ. ಹಂಗೂ ನಿಮಗೆ IDFC ಫಸ್ಟ್ ಬ್ಯಾಂಕೇ ತೊಗೊಳ್ಳಿ ಡೈರೆಕ್ಟಾಗೆ, ಯಾಕಂದರೆ ಇದೊಂದು ಅಂಡರ್ ವ್ಯಾಲ್ಯೂ ಸ್ಟಾಕ್, ಜೊತೆಗೆ ಬಿಸ್ನೆಸ್ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಯಾರಾದರೂ ಈ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಒಂದು ಸಲ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡಿ, ಏನೇನು ಬಿಸ್ನೆಸ್ ಮಾಡುತ್ತೆ, ಯಾವ್ಯಾವ ಸೆಗ್ಮೆಂಟಲ್ಲಿ ಎಷ್ಟೆಷ್ಟು ಗ್ರೋತ್ ಬರ್ತಾ ಇದೆ, ಪ್ರತಿಯೊಂದು ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ ಮಾಡಿ, ಅದೂ ಲಾಂಗ್ ಟರ್ಮ್ಗೋಸ್ಕರ. ಮತ್ತು ಪೋಸ್ಟ್ ಅಮಾಲ್ಗಮೇಷನ್ ಯಾವ ಥರ ಇರುತ್ತೆ ಅಂದರೆ IDFC ಫಸ್ಟ್ ಬ್ಯಾಂಕಲ್ಲಿ ಡೈರೆಕ್ಟರ್ಸ್ ಆಗಲಿ ಮ್ಯಾನೇಜ್ಮೆಂಟ್ ಆಗಲಿ ಯಾವುದೇ ಥರ ಚೇಂಜಸ್ ಇರಲ್ಲ. ಲಾಸ್ಟ್ 8 monthsಯಿಂದನೂ ಈ ಮರ್ಜರ್ ಬಗ್ಗೆ ಏನೋ ಒಂದು ಅಪ್ಡೇಟ್ ಬರ್ತಾನೆ ಇತ್ತು. ಫೈನಲಾಗಿ ಅಕ್ಟೋಬರಲ್ಲಿ ಮುಗ್ದೋಗ್ತಾ ಇದೆ. ನೋಡಬೇಕು ಈ IDFC ಫಸ್ಟ್ ಬ್ಯಾಂಕ್ಗೆ ಇದು ಯಾವ ಥರ ಪಾಸಿಟಿವ್ ಆಗ್ತಾ ಹೋಗುತ್ತೆ ಅಂತ. ಅದಕ್ಕೋಸ್ಕರನೇ ಇವತ್ತು ಈ 2 ಕಂಪನೀಸ್ ಮರ್ಜರ್ ಬಗ್ಗೆ ಅಪ್ಡೇಟ್ ಆದಮೇಲೆ
ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ರಿಲಯನ್ಸ್ ಇನ್ಫ್ರಾ ಮತ್ತು ರಿಲಯನ್ಸ್ ಪವರ್ ಇವತ್ತು ಈ ಎರಡೂ ಕಂಪನೀಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಕಂಪನೀಸ್ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತು ಅನಿಲ್ ಅಂಬಾನಿ ಅವ್ರ ಬಗ್ಗೆ ಕೂಡ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. 1.5 ತಿಂಗಳು ಮುಂಚೆ ನೆನಪಿದೆಯಾ, ರಿಲಯನ್ಸ್ ಹೌಸಿಂಗ್ ಫಿನಾನ್ಸಲ್ಲಿ ಫಂಡ್ಸ್ ಮಿಸ್ಯೂಸ್ ಮಾಡಿದ್ದಾರೆ ಅಂತ ಸೆಬಿ ನಿಯರ್ಲಿ 1000 crores ಪೆನಾಲ್ಟಿ ಹಾಕಿದ್ರು ಅನಿಲ್ ಅಂಬಾನಿ ಅವ್ರ ಮೇಲೆ. ಆಗ ಕಂಪ್ಲೀಟಾಗಿ ಈ ಅನಿಲ್ ಅಂಬಾನಿ ಅವ್ರಿಗೆ ಸಂಬಂಧಪಟ್ಟ ಕಂಪನೀಸ್ ಎಲ್ಲ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಮತ್ತು ರೀಸೆಂಟಾಗಿ ಇನ್ನೊಂದು ನ್ಯೂಸ್ ಅಪ್ಡೇಟ್ ಆಯಿತು. ಏನಂತ ಹೇಳಿ, ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರಲ್ಲಿ ನಿಯರ್ಲಿ 3000 crores ಡೆಟ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ ಅಂತ ಅಪ್ಡೇಟ್ ಆಯಿತು. ಆಲ್ಮೋಸ್ಟ್ ರಿಲಯನ್ಸ್ ಇನ್ಫ್ರಾ ಕಂಪ್ಲೀಟ್ ಡೆಟ್ ಫ್ರೀ ಆಗಿದೆ ಅಂತ ಸಹ ಅಪ್ಡೇಟ್ ಆಯಿತು. ಈ ನ್ಯೂಸ್ ಅಪ್ಡೇಟ್ ಆಗ್ತಿದ್ದಂಗೆ ಈ ಅನಿಲ್ ಅಂಬಾನಿ ಅವ್ರಿಗೆ ಸಂಬಂಧಪಟ್ಟ ಕಂಪನೀಸ್ ಎಲ್ಲನೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆದವು. ಯಾವ ಥರ ಅಂದರೆ, ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಆದರೆ ಲಾಸ್ಟ್ 1 ಮಂತಲ್ಲಿ 64% ಮೂವ್ ಆಗಿದೆ. ರಿಲಯನ್ಸ್ ಪವರ್ ಆದರೆ 58% ಮೂವ್ ಆಗಿದೆ. ಮತ್ತು ರಿಲಯನ್ಸ್ ಹೌಸಿಂಗ್ ಫಿನಾನ್ಸ್ ಆದರೆ 62% ಮೂವ್ ಆಗಿದೆ. ಇವತ್ತು ಬೆಳಿಗ್ಗೆ ಈ ರಿಲಯನ್ಸ್ ಇನ್ಫ್ರಾ ಬಗ್ಗೆ ಒಂದು ನ್ಯೂಸ್ ಅಪ್ಡೇಟ್ ಆಯಿತು. ಕೋಲ್ಕತ್ತಾ ಹೈಕೋರ್ಟಿಂದ ಒಂದು ಪಾಸಿಟಿವ್ ಜಡ್ಜ್ಮೆಂಟ್ ಬಂದಿದೆ. ಇದರಿಂದನೇ ಈ ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಯಾರಾದರೂ ಈ ಅನಿಲ್ ಅಂಬಾನಿ ಅವ್ರ ಕಂಪನೀಸ್ ಎಲ್ಲ ಚೆನ್ನಾಗಿ ಬೆಳೀತಾ ಇದೆ, ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋಣ ಅಂತ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ. ಯಾಕಂದರೆ ಈ ರಿಲಯನ್ಸ್ ಇನ್ಫ್ರಾ ಒಂದು ಸಲ ಈ ಕಂಪ್ನಿನ ಅನಾಲಿಸಿಸ್ ಮಾಡಿ. ಈ ಕಂಪ್ನಿ 2008ಅಲ್ಲಿ ಎಲ್ಲಿತ್ತು, ಇವಾಗ ಎಲ್ಲಿದೆ ಒಂದು ಸಲ ಚೆಕ್ ಮಾಡಿ. 2008ಅಲ್ಲಿ 2500 ಟ್ರೇಡ್ ಆಗ್ತಿದ್ದ ಕಂಪನಿ 2009 ಒಂದೇ ವರ್ಷಕ್ಕೆ 500ಗೆ ಫಾಲ್ ಆಗಿದೆ. 1500 rupees ಡೌನ್ ಆಗೋಗಿದೆ ಒಂದೇ ವರ್ಷದಲ್ಲೇ. ಮತ್ತು ಅಲ್ಲಿಂದ 20 rupeesಗೆ ಫಾಲ್ ಆಗಿದೆ. ಇದಕ್ಕೆ ಮಲ್ಟಿಪಲ್ ರೀಸನ್ಸ್ ಇದೆ. ಅಂದರೆ ರಿಲಯನ್ಸ್ ಇನ್ಫ್ರಾ ಒಂದೇ ಅಲ್ಲ, ಈ ಅನಿಲ್ ಅಂಬಾನಿ ಅವ್ರ ಬಿಸ್ನೆಸ್ ಎಲ್ಲನೂ ಫಾಲ್ ಆಗೋಗಿದೆ. ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ತುಂಬಾ ಜಾಸ್ತಿ ಇದೆ. ಸೊ ಅದಕ್ಕೆ ಲಾಂಗ್ ಟರ್ಮ್ಗೆ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಯಾರಾದರೂ ಬಿಸ್ನೆಸ್ ಎಲ್ಲ ಚೆನ್ನಾಗಿದೆ, ಇವಾಗ ಮ್ಯಾನೇಜ್ಮೆಂಟ್ ಏನಾದರೂ ಚೆನ್ನಾಗಿದೆ ಅಂತ ಯಾರಾದರೂ ಕಂಪ್ಲೀಟ್ ಅನಾಲಿಸಿಸ್ ಮಾಡಿದರೆ ಅವರೊಂದು ಸಲ ಕಂಪ್ನಿನ ಚೆಕ್ ಮಾಡಿ ಕಂಪ್ಲೀಟಾಗಿ ಆದ್ರೂ. ಮತ್ತು ನನ್ನ ಒಪಿನಿಯನ್ ಏನಂದರೆ, ಈ ಕಂಪ್ನಿನ ಲಾಂಗ್ ಟರ್ಮ್ಗೋಸ್ಕರ ನೋಡೋಕೆ ಹೋಗಬೇಡಿ, ಆದಷ್ಟು ಶಾರ್ಟ್ ಟರ್ಮ್ಗೋಸ್ಕರ ನೋಡಿ. ಈ ಶಾರ್ಟ್ ಟರ್ಮಲ್ಲಿ ಯಾರಾದರೂ ಪ್ರಾಫಿಟ್ಸ್ ಏನಾದರೂ ಬುಕ್ ಮಾಡೋಂಗಿದ್ರೆ ಮಾಡಿ. ಈ CDMO ಬಿಸ್ನೆಸ್ ಮತ್ತು ಫ್ಲೋರೋಕೆಮಿಕಲ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ನವೀನ್ ಫ್ಲೋರಿನ್ಗೆ ನಿರ್ಮಲಾ ಬ್ಯಾಂಕ್ ಅವರು ಪಾಸಿಟಿವ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 4000 ಅಂತ ಹೇಳಿದ್ದಾರೆ. ಸೊ ಚೈನಾಯಿಂದ ಸದ್ಯಕ್ಕೆ ಯಾವುದೇ ಥರ ತೊಂದರೆ ಇಲ್ಲ. ಯಾಕಂದರೆ ಲಾಸ್ಟ್ ಇಯರ್ ನೆನಪಿದೆಯಾ, ಚೈನಾ ಕೆಮಿಕಲ್ ಡಂಪಿಂಗಿಂದ ಇಂಡಿಯನ್ ಕೆಮಿಕಲ್ ಕಂಪನೀಸ್ ಯಾವ ಥರ ಎಫೆಕ್ಟ್ ಆದವು ಮತ್ತು ನಮ್ಮ ಇಂಡಿಯನ್ ಕೆಮಿಕಲ್ ಕಂಪನೀಸ್ ಎಲ್ಲ ಎಷ್ಟು ಫಾಲ್ ಆಗೋದು ಅಂತ. ಈ ಸಲ ಆ ಥರ ತೊಂದರೆ ಯಾವುದೂ ಇರಲ್ಲ ಅಂತ ಹೇಳಿದ್ದಾರೆ. ಮತ್ತು ಕಮ್ಮಿಂಗ್ ಟೈಮಲ್ಲಿ ಮಾರ್ಜಿನ್ಸ್ ಎಲ್ಲ ಇಂಪ್ರೂವ್ ಆಗ್ಬೋದು ಅಂತ ಸಹ ಹೇಳಿದ್ದಾರೆ. ಜೊತೆಗೆ ಈ CDMO ಕಾಂಟ್ರಾಕ್ಟ್ ಡೆವಲಪ್ಮೆಂಟ್ ಬಿಸ್ನೆಸ್ಸಲ್ಲಿ 100 million ರೆವೆನ್ಯೂಸ್ ರೀಚ್ ಆಗುತ್ತೆ ಬೈ 2027 ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು 4000 ಟಾರ್ಗೆಟ್ ಕೊಟ್ಟಿರೋದು. ಇವತ್ತು ನೋಡಿದ್ರೆ ಇಂಟರ್ಡೇ ಸೆಷನ್ನಲ್ಲಿ ಪರಾಸ್ ಡಿಫೆನ್ಸ್ ಈ ಸ್ಟಾಕ್ ನಿಯರ್ಲಿ 5%ವರೆಗೂ ಮೂವ್ ಆಯಿತು. ಇದಕ್ಕೆ ರೀಸನ್ ಏನಂದರೆ, ಇವರು 305 crores ಆರ್ಡರ್ ವಿನ್ ಆಗಿದ್ದಾರೆ L&Tಯಿಂದ. ಈ ಆರ್ಡರ್ ಏನಕ್ಕಂದರೆ, ಪರಾಸ್ ಅವರು ಡಿಫೆನ್ಸ್ ರಿಲೇಟೆಡ್ ಒಂದು ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ಗೋಸ್ಕರ ಈ ಆರ್ಡರ್ ವಿನ್ ಆಗಿರೋದು. ಈ ಆರ್ಡರ್ ಏನು ಅಂತಂದರೆ, HD ಎಲೆಕ್ಟ್ರಾನಿಕ್ ಆಪ್ಟಿಕಲ್ ಸಿಸ್ಟಮ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಸಪ್ಲೈ ಮಾಡಬೇಕು ಅಂತ, ಮತ್ತು ಒಂದು ಇಂಟಿಗ್ರೇಟೆಡ್ ಲಾಜಿಸ್ಟಿಕ್ ಸಪ್ಲೈ ಮಾಡಬೇಕು ಅಂತ CLSW ಪ್ರೋಗ್ರಾಮ್ಗೆ ಅಂತ ಅಪ್ಡೇಟ್ ಮಾಡಿದ್ದಾರೆ. 47 ಮಂತ್ಸಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಸಹ ಹೇಳಿದ್ದಾರೆ. ಅದಕ್ಕೋಸ್ಕರ ಇವತ್ತು ಪರಾಸ್ ಡಿಫೆನ್ಸ್ 5% ಮೂವ್ ಆಗಿದ್ದು. ಲಾರ್ಜ್ ಡಯಾಮೀಟರ್ ಪೈಪ್ಸ್, ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್ ಮತ್ತು ಕೆಲವೊಂದು ಬಿಲ್ಡಿಂಗ್ ಮೆಟೀರಿಯಲ್ ಪೋರ್ಟ್ಫೋಲಿಯೋ ಹೊಂದಿರೋ ವೆಲ್ಸ್ಪನ್ ಕಾರ್ಪ್ ಅವ್ರಿಗೆ ಒಂದು ಆರ್ಡರ್ ಬಂದಿದೆ. ಈ ಆರ್ಡರ್ ಮಿಡಲ್ ಈಸ್ಟಿಂದ ಬಂದಿರೋದು. ಇವ್ರಿಗೆ ಮಿಡಲ್ ಈಸ್ಟಿಂದ ಬಂದಿರೋದು. ಈ ಆರ್ಡರಲ್ಲಿ LSAW ಪೈಪ್ಸ್ ಮತ್ತು ಬೆಂಡ್ಸ್ನ ಸಪ್ಲೈ ಮಾಡೋದಕ್ಕೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಟೋಟಲ್ 1348 ಕೋಟಿ ಇಂಡಿಯಾಯಿಂದ ಮತ್ತು US ಇಂದ ಇವ್ರದ್ದು ಟೋಟಲ್ ಆರ್ಡರ್ ಬುಕ್ ಇದೆ ಅಂತ ಎಕ್ಸ್ಚೇಂಜ್ಗೆ ಅಪ್ಡೇಟ್ ಮಾಡೋದಕ್ಕೆ ಇವತ್ತು ಈ ಸ್ಟಾಕ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಶಕ್ತಿ ಪಂಪ್ಸ್ ಈ ಕಂಪನಿ ಬೆಳಿಗ್ಗೆಯಿಂದ ಫ್ಲ್ಯಾಟಾಗಿ ಮೂವ್ ಆಗ್ತಾ ಇದ್ದಿದ್ದು ಸಡನ್ನಾಗಿ 5% ಸರ್ಕ್ಯೂಟ್ ಲಾಕ್ ಆಗಿದೆ. ಯಾಕಂದರೆ ಇವತ್ತು ಈ ಕಂಪ್ನಿಯಲ್ಲಿ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ನಡೆದಿದೆ. ಇದರಲ್ಲಿ ಬೋನಸ್ ಇಶ್ಯೂ ಬಗ್ಗೆ ಪ್ರಪೋಸಲ್ ಮಾಡಿದ್ದಾರೆ 5:1 ರೇಷಿಯೋದಲ್ಲಿ. ನಿಮ್ಮ ಹತ್ರ ಒಂದು ಶಕ್ತಿ ಪಂಪ್ ಶೇರ್ಸ್ ಇದ್ದರೆ 5 ಶೇರ್ಸ್ ಆಗುತ್ತೆ. ಈ ಬೋನಸ್ ಇಶ್ಯೂನ October 7th ಕನ್ಫರ್ಮ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಕ್ಕೆ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತಿಗೆ ಅಪ್ಡೇಟ್ ಮುಗೀತು.
ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.